ಇತ್ತೀಚೆಗೆ ಬದಲಾಗಿರುವಂತಹ ಜೀವನ ಶೈಲಿಗೆ ತಕ್ಕಂತೆ ನಮ್ಮ ಆರೋಗ್ಯದೊಳಗೂ ಏರುಪೇರಾಗಿದೆ. ಯಾರನ್ನು ಕೇಳಿದ್ರು ಕೂಡ ನನಗೆ ಮೊಣಕಾಲು ನುಸುತ್ತ, ಹಿಮ್ಮಡು ನೋವು ಬಂದದ, ಬೆನ್ನು ನುಸುತ್ತ, ತಳ ಕೂಡೋಕ್ಕಾಗೋದಿಲ್ಲ, ಸೊಂಟು ನುಸುತ್ತ, ಹೆಚ್ಚಾಗಿ ಮೊಣಕಾಲು ನೋವು. ಕೂಡಕ್ಕೆ ಬರೋದಿಲ್ಲ, ಏರಾಕೆ ಬರೋದಿಲ್ಲ, ಒಂದು ಮೆಟ್ಲ ಏರಕ್ಕೆ ಬರ್ತಾ ಇಲ್ಲ. ಸೊ ಇದು ಕಂಪ್ಲೇಂಟ್ ಭಾಳ ಆರೋಗ್ಯದ ನೋವುಗಳು, ಆರೋಗ್ಯದಲ್ಲಿ ಬರ್ತಕ್ಕಂಥ ನೋವುಗಳು, ಸಂದು ನೋವು ಅಂತಾರೆ ಇದಕ್ಕೆ. ಸಂದು ನೋವು, ಸ್ವಲ್ಪ ಬಾವು ಇತ್ತಪ್ಪ ಅಂದ್ರೆ ಇದಕ್ಕೆ ಆಯುರ್ವೇದೊಳಗೆ ಭಾಳ ಚಂದ ಒಂದು ಪರಿಹಾರ ಅದ. ಮತ್ತು ಅಗದಿ ಸಿಂಪಲ್, ಮನೆಯೊಳಗೆ ಸಿಗತಕ್ಕಂಥ ವಸ್ತುಗಳನ್ನ ತಗೊಂಡು ಅದನ್ನು ಪರಿಹಾರ ಮಾಡಿಕೊಡ್ತಕ್ಕಂಥ ತಂತ್ರ. ನಿಮಗೆ ಇವತ್ತು ಈ ನೋವನ್ನು ಶಮನ ಮಾಡ್ತಕ್ಕಂಥ ಎರಡು ಸರಳ ತಂತ್ರಗಳನ್ನ ಹೇಳ್ತೇನೆ. ಇದನ್ನು ನಾನು 47 ವರ್ಷ ಇದು ಏನು ಪ್ರಾಕ್ಟೀಸ್ ಮಾಡೀನಿ. ನಾನು ಆಯುರ್ವೇದವನ್ನು ಪ್ರಾಕ್ಟೀಸ್ ಮಾಡೀನಿ. ಲಕ್ಷಾನುಗಟ್ಟಲೆ ಮಂದಿಗೆ ಔಷಧಿ ಇಂಜೆಕ್ಷನ್ ಇಲ್ಲದೇ ಗುಣಪಡಿಸಿದ್ದು ಹೆಗ್ಗಳಿಕೆ ನಂದು. ಪ್ರತಿಯೊಂದು 100% ರಿಸಲ್ಟ್ ನನಗೆ. ಕೆಲವೊಂದು ರೋಗಗಳನ್ನು ಬಿಟ್ಟರೆ, ಈ ಸಾಮಾನ್ಯ ರೋಗಗಳಂತೂ 100%, ಕ್ಯಾನ್ಸರು, ಲಕ್ವಾ ಮತ್ತು ಇತರ ಟಿ ಬಿ ಇಂತಿಂಥವು ಸ್ವಲ್ಪ 80%, 70%, 80% ರಿಸಲ್ಟ್ ಸಿಕ್ಕದ. ಸೊ ನಾನೇನು ಮಾಡ್ತಾಯಿದ್ದೆ ಅವಾಗ ಅಂದರೆ, ಅದನ್ನು ನಿಮಗೆ ಹೇಳ್ತೀನಿ ನೇರವಾಗಿ. ನಿಮಗೆ ಸಂದು ನೋವಿದ್ದಲ್ಲಿ, ಹೆಚ್ಚಾಗಿ ಮೊಣಕಾಲು ನೋವು, ಸಂದು ನೋವು, ಕೀಲು ನೋವು ಅಂತೀವಿ ನಾವು, ಇದೆಲ್ಲ ಇದ್ದಲ್ಲಿ ಏನು ಮಾಡಬೇಕು? ಒಂದು ಉಳ್ಳಿಗಡ್ಡೆ ತಗೋರಿ, ಅರ್ಧಕ್ಕಿಂತ ಹೆಚ್ಚಿಗೆ ಹೆಚ್ಚಿರಿ ಕೆಳಗಿನ ಭಾಗ, ಅದು ಹಿಡ್ಕೊಂಡು ತಿಕ್ಕೊಳ್ಳಿಕ್ಕೆ ಬರಬೇಕದು, ಆ ಥರ ಕ್ರಿಯೇಟ್ ಮಾಡ್ಕೊಳ್ಳಿ. ಒಂದು ದೊಡ್ಡ ಉಳ್ಳಾಗಡ್ಡಿ, ಅದನ್ನು ಅರ್ಧಕ್ಕಿಂತ ಹೆಚ್ಚುವಾಗ ಕಟ್ ಮಾಡಿರಿ. ಕಟ್ ಮಾಡಿದ ಭಾಗಕ್ಕೆ ಅರಿಶಿಣ ಪುಡಿ ಹಾಕಿರಿ. ಅರಿಶಿಣ ಪುಡಿ ಹಾಕಿರಿ, ಸ್ವಲ್ಪ ಉಪ್ಪು ಹಾಕಿರಿ. ಅರಿಶಿಣ ಪುಡಿ ಮೇಲೆ ಉಪ್ಪು, ಇದನ್ನು ಹಾಕಿ ಕೆಲವೊಂದು ಎಳ್ಳೆಣ್ಣೆನೂ ಹಾಕ್ಕೊತಾರೆ. ಕಾಸಿ ಬೆಳೆಣ್ಣೆ ಬೇಕಾಗಿಲ್ಲ, ಬರೀ ಇದು ಒಂದ ನೋಡ್ರಿ. ಅರಿಶಿಣ ಪುಡಿ, ಉಪ್ಪು ಎರಡೂ ಹಾಕಿ, ಉಳ್ಳಾಗಡ್ಡಿ ಮೇಲೆ ಅರಿಶಿಣ ಪುಡಿ, ಉಪ್ಪು ಹಾಕಿ ಮೊಣಕಾಲ ಮೇಲೆ ರೌಂಡ್, ಅಂದರೆ ಏನು, ಕ್ಲಾಕ್ ವೈಸ್ ತಿಕ್ಕಬೇಕು. ಕ್ಲಾಕ್ ವೈಸ್ ತಿಕ್ಕಿ, ಓಕೆನಾ? ಇದನ್ನು ಮಾಡಿರಿ, ನೋಡಿರಿ. ಒಂದು ಉಳ್ಳಾಗಡ್ಡಿ ತಂತ್ರ. ಎರಡನೇದು ಎಲೆ ತಂತ್ರ, ಅಂದರೆ ಆಲದ ಎಲೆ ಬಳಸ್ತೀವಿ ನಾವು ಇಲ್ಲಿ. ಆಲದ ಎಲೆ ನಿಮಗೆ ಬಹುಶಃ ಎಕ್ಕದ ಎಲೆ ಬಳಸಿ ಗೊತ್ತಿರ್ಬೋದು, ಔಡಲೆ ಎಲೆ ಬಳಸಿ ಗೊತ್ತಿರ್ಬೋದು. ಬಟ್ ಆಲದ ಎಲೆಯೊಳಗೂ ಕೂಡ ಅತ್ಯಂತ ಅದ್ಭುತವಾದ ಹೀಲಿಂಗ್ ಏಜೆಂಟ್ ಅದ, ಹೀಲಿಂಗ್ ಪವರ್ ಅದ, ಹೌದಾ? ಸೊ ಏನು ಮಾಡಬೇಕು? ಫ್ರೆಶ್ ಆಗಿ ಅವತ್ತೇ ತಂದಂಥ ಆಲದ ಎಲೆಯ ಮೇಲೆ ಒಂದು ದೊಡ್ಡದಿರ್ತಾವೆ, ಹಂಗೆ ಎಗಲಿರ್ತಾವೆ, ತೊಗೊಂಬಂದು ಅದನ್ನು ಸಾಸಿವೆ ಎಣ್ಣೆ ಹಚ್ಚಿ ಕಾಸ್ಬೇಕು. ಸಾಸಿವೆ ಎಣ್ಣೆ ಲೇಪಿಸ್ರಿ, ಅದಕ್ಕೆ ಆಲದ ಎಲೆ ಸ್ವಚ್ಛ ಮಾಡಿರಿ, ಸಾಸಿವೆ ಎಣ್ಣೆ ಲೇಪಿಸಿ ತವೆ ಮೇಲೆ, ಹೆಂಚಿನ ಮೇಲೆ ಕಾಯಿಸ್ರಿ. ಅದನ್ನು ಸ್ವಲ್ಪ ತುಂಬ ಕರಿಬಿಡೋದನ್ನು ಸ್ವಲ್ಪ ಇಟ್ಟು ಕಾಯಿಸ್ರಿ, ಬೆಚ್ಚಗಾಗಬೇಕು. ಅದು ಸಹಿಸ್ಕೊಳ್ಳುವಷ್ಟು ಬೆಚ್ಚಗಿರುವಾಗಲೇ ಅದನ್ನು ತಗೊಂಡು ಎಣ್ಣೆ ಹಚ್ಚಿರ್ತಿರಲ್ಲ ಆ ಭಾಗವನ್ನು ಚರ್ಮಕ್ಕೆ ಅಂಟುವಂತೆ, ಅಂದರೆ ಮೊಣಕಾಲಿಗೆ ಅಂಟುವಂತೆ ಹಾಕಿ ಒಂದು ಇದು ವಸ್ತ್ರದಿಂದ ಕಟ್ಕೊಂಡ್ಬಿಡಿ ರಾತ್ರಿ ಮಲಗುವಾಗ. ಇದನ್ನು ಕೇವಲ ಕೆಲವೇ ದಿವಸ ಮಾಡಿ ಎಷ್ಟು ಫರಕ್ ಅನ್ಸುತ್ತೆ ನೋಡಿ, ನೋವು ಕಮ್ಮಿ ಆಗ್ತದೆ. ಆದರೆ ನೀವು ನೋವಿದ್ದಾಗಷ್ಟೇ ಮಾಡ್ಕೊತೀರಿ, ಸಹಜ ಅದು. ನೋವು ಕಡಿಮೆ ಆದರೂ ಕೂಡ ನೀವು ಮಾಡ್ಕೋಬೇಕು ಸ್ವಲ್ಪ, ಅಂದರೆ ಬೇಗ ನೋವು ಮತ್ತು ರಿಕಾಲ್ ಆಗಲ್ಲ, ವಾಪಸ್ ಬರಲ್ಲ ಬೇಗ. ಸ್ವಲ್ಪ ಅಂದರೆ ಕಮ್ಮಿ ಆದರೆ ಬಿಟ್ಬಿಡ್ತೀರಿ. ನೋವು ಕಮ್ಮಿ ಆದಮೇಲೆ ಒಂದು 10 ದಿವಸ ಜಾಸ್ತಿ ಮಾಡ್ಕೊತೀರಾ. ಸೊ ಒಂದು ಉಳ್ಳಾಗಡ್ಡಿಯನ್ನು ಅರ್ಧ ಭಾಗ ಹೆಚ್ಚಿ ಅದರ ಮೇಲೆ ಅರಿಶಿನ ಪುಡಿ, ಉಪ್ಪು ಹಾಕಿ ತಿಕ್ಕೋತೀರಿ. ಎರಡನೇದು ಆಲದ ಎಲೆಗೆ ಒಂದು ಸಾಸಿವೆ ಎಣ್ಣೆ ಲೇಪಿಸಿ ಕಾಯಿಸಿ ಅದನ್ನು ಹಚ್ಕೊಂಡು ಕಟ್ಕೋತೀರ. ಇವೆರಡನ್ನೂ ಮಾಡಿ ನೋಡಿ, ಇದು ಪುಕ್ಕಟಿಯಾಗಿ ನೋವು ಕಡಿಮೆ ಉಪಶಮನ ಮಾಡಿಕೊಳ್ತಕ್ಕಂಥ ವಿಧಾನದ. ಆದರೆ ನೀವು ಖಂಡಿತವಾಗಿ ನಿರ್ಲಕ್ಷ್ಯ ಮಾಡ್ತೀರಿ. ಯಾಕಂದರೆ ನೀವು ಓನ್ಲಿ ಒಂದು 200 ರೂಪಾಯಿ ಕೊಟ್ಟು ಓನ್ಲಿ ತಂದು ಸ್ಪ್ರೇ ಮಾಡಿಕೊಂಡು ಆ ಮಲ ಹಚ್ಕೊಂಡು ಬಗ ಉಳಿತೈತಿ, ತಂಪಾಗುತ್ತೆ, ಇಂಥವೆಲ್ಲ ಇದು ಆಗಲ್ಲಲ್ಲ, ನಿಮಗೆ ಮಜಾ ಅನಿಸಲ್ಲ ಅದು. ಸೊ ಅದರಿಂದ ಆಚೆ ಬಂದು ಇದನ್ನು ಇದು ಶಾಸ್ತ್ರೋಕ್ತ ರೀತಿ
ಪುರಾತನ ಕಾಲದಿಂದ ಬಂದಂಥ ಈ ಒಂದು ಪರಿಹಾರ ತಂತ್ರವನ್ನು ನೀವು ಮಾಡ್ಕೊಳ್ಳೋಕೆ ಮನಸ್ಸಿದ್ರೆ ಮಾಡಿರಿ, ನೋಡಿರಿ. ಒಳ್ಳೆಯದಾಗಲಿ.